ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ನಾವು ಸ್ಟೋರ್ ಮಾಡ್ಕೊಂಡಿರೋ ಅನ್ವಾಂಟೆಡ್ ಥಾಟ್ಸ್ ಅಂಡ್ ಇನ್ಫಾರ್ಮೇಶನ್ ನ ಡಿಲೀಟ್ ಮಾಡಿ ಅದರಿಂದ ಆಚೆ ಬಂದು ಪಾಸಿಟಿವ್ ಲೈಫ್ ನ ಲೀಡ್ ಮಾಡೋಕೆ ನಮಗೆ ತುಂಬಾ ದಾರಿಗಳು ಹಾಗೂ ಟೆಕ್ನಿಕ್ಸ್ ಇದಾವೆ. ಅವು ಏನು ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋದಲ್ಲಿ ಹೇಳಿದ ಟೆಕ್ನಿಕ್ಸ್ ನಿಜವಾಗ್ಲೂ ನಿಮಗೆ ತುಂಬಾ ಹೆಲ್ಪ್ ಮಾಡ್ತವೆ. ಸೊ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ. ಒಂದ್ ವೇಳೆ ಸ್ಕಿಪ್ ಮಾಡಿದ್ರೆ ನಿಮ್ಗೆ ಲಾಸ್ ಆಗುತ್ತೆ. ಈ ಟೆಕ್ನಿಕ್ಸ್ ಅಲ್ಲಿ ಒಂದು ಅಥವಾ ಎರಡು ಯಾವ್ದಾದ್ರೂ ಆರಿಸಿಕೊಂಡು ನೀವು ನಿಮ್ಮ ಲೈಫ್ ಅಲ್ಲಿ ಒಂದು 30 ದಿನನಾದ್ರೂ ತಪ್ಪದೆ ಟ್ರೈ ಮಾಡಿ ನೋಡಿ. ಖಂಡಿತ ನಿಮ್ಮಲ್ಲಿ ಬದಲಾವಣೆಯನ್ನ ನೋಡ್ತೀರಾ. ಸೊ 30 ಡೇಸ್ ಆದ್ಮೇಲೆ ಮತ್ತೆ ನೀವು ಬೇರೆ ಮೆಥಡ್ ನ ಟ್ರೈ ಮಾಡಬಹುದು. ನಂಬರ್ 1, ಎನ್ವೈರ್ಮೆಂಟಲ್ ಇನ್ಫ್ಲೂಯೆನ್ಸಸ್. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ನಮ್ಮ ಸುತ್ತಲೂ ಇರುವ ಪರಿಸರದಿಂದ, ನಮ್ಮ ಸುತ್ತಲೂ ಇರುವ ನಡೆಯುವ ಪರಿಸ್ಥಿತಿಗಳಿಂದ ಆಧಾರವಾಗಿ ಅದರ ಬಿಲೀಫ್ಸ್ ಅನ್ನೋದು ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಹೀಗೆ ನಮ್ಮ ಸುತ್ತಲೂ ಇರುವ ಎನ್ವೈರ್ಮೆಂಟಲ್ ಇನ್ಫ್ಲೂಯೆನ್ಸಸ್ ತುಂಬಾ ಇರ್ತವೆ. ಅದರಿಂದ ಇನ್ಫಾರ್ಮೇಶನ್ ತಗೊಂಡು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಒಂದು ವೇಳೆ ನೀವು ಡೈಲಿ ಇರೋ ಎನ್ವೈರ್ಮೆಂಟ್ ನೆಗೆಟಿವ್ ಆಗಿ ಇದ್ರೆ ಅದರಿಂದ ತುಂಬಾ ಇನ್ಫಾರ್ಮೇಶನ್ ನ ನೆಗೆಟಿವ್ ಆಗಿ ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ರೆಕಾರ್ಡ್ ಮಾಡ್ಕೊಂಡು ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ಅದನ್ನ ನೀವು ಸ್ಟ್ರಿಕ್ಟ್ ಆಗಿ ಅವಾಯ್ಡ್ ಮಾಡಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳು ಇದ್ರೆ ನೀವು ಇನ್ನೂ ತುಂಬಾ ಎಚ್ಚರಿಕೆಯಿಂದ ಇರಬೇಕು. ಅವರಿಗೆ ಪೂರ್ತಿಯಾಗಿ ಪಾಸಿಟಿವ್ ಎನ್ವೈರ್ಮೆಂಟ್ ನ ಕೊಡಬೇಕು. ಪಾಸಿಟಿವ್ ಮಾತುಗಳನ್ನೇ ಹೇಳಬೇಕು. ಪಾಸಿಟಿವ್ ಮಾತ್ರನೇ ನೀವು ಅವರಿಗೆ ತೋರಿಸಬೇಕು. ಈವನ್ ನಾವು ಕೂಡ ನೆಗೆಟಿವಿಟಿನ ಜಾಸ್ತಿ ಮಾಡೋ ನ್ಯೂಸ್ ನ ನೋಡೋದಾಗ್ಲಿ, ಬೇರೆಯವರ ದುಃಖ ಅಂಡ್ ಅವರ ಥಾಟ್ಸ್ ನ ನಿಮ್ಮ ಮೈಂಡ್ ಅಲ್ಲಿ ತಗೊಂಡು ಫೀಲ್ ಆಗೋದಾಗ್ಲಿ, ಇವೆಲ್ಲವನ್ನು ನೀವು ಅವಾಯ್ಡ್ ಮಾಡಬೇಕು. ಹಾಗೇನೆ ನಮ್ಮ ಮಧ್ಯೆ ಟಾಕ್ಸಿಕ್ ಪೀಪಲ್ ಇರ್ತಾರೆ. ಅವರು ನಮ್ಮ ಜೀವನದಲ್ಲಿ ಬಂದು ನಮಗೆ ಕಷ್ಟಗಳನ್ನ ಕೊಡ್ತಿರ್ತಾರೆ. ಆ ರೀತಿಯವರನ್ನ ನಾವು ಜಾಸ್ತಿ ಎಂಟರ್ಟೈನ್ ಮಾಡಬಾರ್ದು. ನಮ್ಮನ್ನು, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಸ್ ನ ತುಂಬಾ ಜನ ಕಡಿಮೆ ಮಾಡ್ತಿರ್ತಾರೆ. ಅಂತವರನ್ನ ನಿಮ್ಮ ಲೈಫ್ ಇಂದ ಡಿಲೀಟ್ ಮಾಡಬೇಕು. ಇದರ ಬದಲಾಗಿ ನೀವು ಪಾಸಿಟಿವ್ ಬುಕ್ಸ್ ನ ಓದಬೇಕು. ಪಾಸಿಟಿವ್ ಪೀಪಲ್ಸ್ ಜೊತೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು. ಸಕ್ಸಸ್ಫುಲ್ ಪೀಪಲ್ ಸ್ಟೋರಿನ ಓದಬೇಕು. ಇನ್ನೂ ಒಳ್ಳೆಯ ಹಾಗೂ ಪಾಸಿಟಿವ್ ಆಗಿ ಇರೋರ ಜೊತೆ ನಿಮ್ಮ ಸಮಯವನ್ನ ಕಳೀರಿ. ಹೀಗೆ ನೀವು ಸ್ಲೋ ಆಗಿ ನೀವು ಡೈಲಿ ಲೈಫ್ ಅಲ್ಲಿ ಮಾಡ್ತಾ ಇದ್ರೆ ನಿಮ್ಮಲ್ಲಿ ಪಾಸಿಟಿವಿಟಿ ಬೆಳೀತಿರೋದನ್ನ ನೀವೇ ಫೀಲ್ ಆಗ್ತೀರಾ. ನಂಬರ್ 2, ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಇಮೇಜಸ್ ನ ತುಂಬಾ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇದಕ್ಕೆ ವಿಜುವಲೈಸೇಷನ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮಲ್ಲಿ ಪಾಸಿಟಿವಿಟಿನ ಹೆಚ್ಚಿಸೋ ವಿಜುವಲೈಸೇಷನ್ ನ ದಿನದಲ್ಲಿ ಖಂಡಿತವಾಗ್ಲೂ 10 ರಿಂದ 20 ನಿಮಿಷ ಪಾಸಿಟಿವ್ ಸೀನ್ಸ್ ಇಂದ, ಪಾಸಿಟಿವ್ ಫೀಲಿಂಗ್ಸ್ ಇಂದ ವಿಜುವಲೈಸೇಷನ್ ನ ಮಾಡೋದ್ರಿಂದ ನಿಮ್ಮ ಸಬ್ಕಾನ್ಸಿಯಸ್ ಮೈಂಡ್ ಅಲ್ಲಿ ತುಂಬಾ ಜಾಸ್ತಿ ರೀಪ್ರೋಗ್ರಾಮಿಂಗ್ ಅನ್ನೋದು ನಡೆಯುತ್ತೆ. ಏನ್ ವಿಜುವಲೈಸೇಷನ್ ಮಾಡಬೇಕು ಅಂತ ಅಂದ್ರೆ, ನೀವು ನಿಮ್ಮ ಲೈಫ್ ಅಲ್ಲಿ ಹೇಗೆ ಇರಬೇಕು ಅಂತ ಅನ್ಕೊಳ್ತಿದ್ದೀರಾ, ನೀವು ಏನ್ ಬೇಕು ಅಂತ ಅನ್ಕೋತಿದ್ದೀರಾ, ಏನ್ ಮಾಡಬೇಕು ಅಂತ ಇದ್ದೀರಾ, ಈವನ್ ಇವತ್ತಿನ ದಿನ ನೀವು ಹೇಗೆ ಇರಬೇಕು ಅಂತ ಇದ್ದೀರಾ, ಇವೆಲ್ಲವನ್ನು ನೀವು ಫೈನಲೈಸ್ ಮಾಡ್ಕೊಳ್ಳಿ. ಒಂದು ಕ್ಲಾರಿಟಿಗೆ ಬಂದ ಮೇಲೆ ಅದನ್ನ ಅನುಗುಣವಾಗಿ ಅದು ನಿಜವಾಗ್ಲೂ ನಡೆದರೆ ನೀವು ಹೇಗೆ ಫೀಲ್ ಆಗ್ತಿರೋ ಆ ಎಮೋಷನ್ಸ್ ನ ಆಡ್ ಮಾಡ್ತಾ ವಿಜುವಲೈಸೇಷನ್ ನ ಮಾಡ್ಕೋಬೇಕು. ಸೊ ಹೀಗೆ ನೀವು ಮಾಡ್ತಾ ಇದ್ರೆ ಸ್ಲೋ ಆಗಿ ನೀವು ನಿಮ್ಮ ಲೈಫ್ ನ ರೀಕ್ರಿಯೇಟ್ ಮಾಡ್ಕೋತೀರಾ. ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ಗೆ ಪಾಸಿಟಿವ್ ನೆಗೆಟಿವ್ ಅನ್ನೋದು ಗೊತ್ತಿಲ್ಲ. ಹಾಗೇನೆ ನಿಜಕ್ಕೆ ಸುಳ್ಳಿಗೆ ವ್ಯತ್ಯಾಸನೂ ಗೊತ್ತಿಲ್ಲ. ವಾಟ್ ಯು ಫೀಲ್ ಯು ಅಟ್ರಾಕ್ಟ್ ಅಷ್ಟೇ ಅದಕ್ಕೆ ಗೊತ್ತಿರೋದು. ನಂಬರ್ 3, ಅಫರ್ಮೇಷನ್ಸ್. ಅಫರ್ಮೇಷನ್ಸ್ ಅನ್ನೋದು ನಮ್ಮ ಸಬ್ಕಾನ್ಸಿಯಸ್ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡೋದಕ್ಕೆ ಮತ್ತೊಂದು ಈಸಿ ಅಂಡ್ ವೆರಿ ಪವರ್ಫುಲ್ ಅಂಡ್ ಎಫೆಕ್ಟಿವ್ ಟೆಕ್ನಿಕ್ ಆಗಿದೆ. ಆದ್ರೆ ಅವಕ್ಕೆ ಸಿಂಪಲ್ ಆಗಿ ಕೆಲವು ರೂಲ್ಸ್ ಅನ್ನೋದು ಇದಾವೆ. ಅವನ್ನ ನಾವು ಫಾಲೋ ಆದ್ರೆ ಸಾಕು, ಅಫರ್ಮೇಷನ್ಸ್ ಖಂಡಿತವಾಗ್ಲೂ ಕೆಲಸ ಮಾಡ್ತವೆ. ಅಫರ್ಮೇಷನ್ಸ್ ನ ಯೂಸ್ ಮಾಡೋ ಮೊದಲು ಅವನ್ನು ಪಾಸಿಟಿವ್ ವರ್ಡ್ಸ್ ಇಂದ ಕೋಡ್ ಮಾಡಬೇಕು, ಅಂದ್ರೆ ಕ್ರಿಯೇಟ್ ಮಾಡಬೇಕು. ಲೈಕ್ ಐ ಆಮ್ ಸಕ್ಸಸ್ಫುಲ್, ಐ ಆಮ್ ರಿಚ್, ನಾನು ಧನವಂತನು, ಐ ಆಮ್ ಎ ಮನಿ ಮ್ಯಾಗ್ನೆಟ್, ಐ ಅಟ್ರಾಕ್ಟ್ ಪಾಸಿಟಿವ್ ಪೀಪಲ್ಸ್ ಇನ್ ಟು ಮೈ ಲೈಫ್. ಹೀಗೆ ಪೂರ್ತಿಯಾಗಿ ನೀವು ಅವನ್ನ ಪಾಸಿಟಿವ್ ಆಗಿನೇ ಕ್ರಿಯೇಟ್ ಮಾಡಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ಗೆ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳಿದೆ, ಐ ಆಮ್ ನಾಟ್ ಎ ಫೇಲ್ಯೂರ್, ಇದು ಕೂಡ ಪಾಸಿಟಿವ್ ಕೋಡೆ. ಆದ್ರೆ ನಾವು ಫೇಲ್ಯೂರ್ ಅಲ್ಲ ಅನ್ನೋ ಕೋಡ್ನ ಸಬ್ಕಾನ್ಸಿಯಸ್ ಮೈಂಡ್ ಹೇಗೆ ತಗೊಳುತ್ತೆ ಅಂದ್ರೆ ಐ ಆಮ್ ಎ ಫೇಲ್ಯೂರ್ ಅಂತ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಸಬ್ಕಾನ್ಸಿಯಸ್ ಮೈಂಡ್ಗೆ ನೆಗೆಟಿವ್ ಫ್ರೇಮಿಂಗ್ ಅರ್ಥ ಆಗೋದಿಲ್ಲ. ಹಾಗೇನೆ ನೀವು ಅಫರ್ಮೇಷನ್ಸ್ ನ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ನಿಮ್ಮ ಫೀಲಿಂಗ್ಸ್ ನ ಕೂಡ ಆಡ್ ಮಾಡಿ ಅದನ್ನೇ ನೀವು ಕೇಳ್ತಾ ವಿಜುವಲೈಸೇಷನ್ ಮಾಡಬೇಕು. ಒಂದು ವೇಳೆ ನೀವು ಐ ಆಮ್ ರಿಚ್ ಅನ್ನೋ ಅಫರ್ಮೇಷನ್ಸ್ ನ ಕೇಳ್ತಿದ್ದೀರಾ ಅನ್ಕೊಳ್ಳೋಣ. ನಿಮ್ಮ ಹತ್ರ ಇವಾಗ ಹಣ ಇಲ್ಲ. ಸೊ ನಿಮ್ಮ ಎಮೋಷನ್ ಫೀಲಿಂಗ್ಸ್ ಒಂದು ವೇಳೆ ನಾನು ಪುವರ್ ಆಗಿ ಇದ್ದೀನಿ ಅನ್ನೋ ಫೀಲಿಂಗ್ಸ್ ಇಂದ ಐ ಆಮ್ ರಿಚ್ ಅಂತ 1000 ಸಾರಿ ಹೇಳಿದ್ರು ಕೂಡ ಅದು ಖಂಡಿತವಾಗ್ಲೂ ವರ್ಕ್ ಆಗೋದಿಲ್ಲ. ಇಲ್ಲಿ ನಿಮ್ಮ ಫೀಲಿಂಗ್ಸ್ ಬೇರೆನೇ ಇದೆ.
ನೀವು ಮಾಡ್ತಿರುವ ಅಫರ್ಮೇಷನ್ಸೇ ಬೇರೆ ಇದೆ. ಇವೆರಡು ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಅರ್ಥ ಮಾಡ್ಕೊಳ್ಳೋದಿಲ್ಲ, ಅದಕ್ಕೆ ಅದು ಕೆಲಸ ಮಾಡೋದಿಲ್ಲ. ಅಂಡ್ ಫೈನಲಿ ನೀವು ನಿಮ್ಮ ಅಫರ್ಮೇಷನ್ಸ್ನ 1 ಅಥವಾ 2 ಸಾರಿ ಅಂದುಕೊಂಡು ಬಿಟ್ಬಿಟ್ರೆ ಸರಿ ಹೋಗೋದಿಲ್ಲ. ಯಾಕಂದ್ರೆ ನೀವು ಏನನ್ನ ಅಂತಿದ್ದೀರೋ ಅದು ಕಾನ್ಸಿಯಸ್ ಮೈಂಡ್ ಇಂದ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹೋಗ್ಬೇಕು ಅಂದ್ರೆ ನಿಮ್ಮ ದಿನದಲ್ಲಿ ತುಂಬಾ ಸಾರಿ ರಿಪೀಟ್ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ದಿನಪೂರ್ತಿ ಮಾಡೋಕೆ ಆಗದೇ ಇದ್ರು ಅಟ್ಲೀಸ್ಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಅರ್ಧ ಗಂಟೆ, ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಕೇಳಿ ಅಥವಾ ಅಫರ್ಮ್ ಮಾಡಿ. ಅಫರ್ಮೇಷನ್ಸ್ನ ಒಂದು ಮಂತ್ರದ ಹಾಗೆ ಟ್ರೀಟ್ ಮಾಡಿ, ಅದನ್ನ ಚಾಂಟ್ ಮಾಡಿ. ಅದು ಖಂಡಿತವಾಗ್ಲೂ ವರ್ಕ್ ಆಗೇ ಆಗುತ್ತೆ. ಒಂದು ವೇಳೆ ನಿಮಗೆ ಓನ್ ಆಗಿ ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಬರಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಅಫರ್ಮೇಷನ್ಸ್ನ ನೆಗೆಟಿವ್ ಆಗಿ ನೀವು ಕ್ರಿಯೇಟ್ ಮಾಡ್ಕೊಂಡ್ರೆ ಅದು ನಿಮ್ಮ ಲೈಫಲ್ಲಿ ನೆಗೆಟಿವೇ ಆಗುತ್ತೆ. ಸೊ ಆದ್ರಿಂದ ನಾವು ತುಂಬಾ ಜಾಗ್ರತೆಯಿಂದ ಪಾಸಿಟಿವ್ ಆಗಿ ಕೆಲವು ಅಫರ್ಮೇಷನ್ಸ್ನ ಕ್ರಿಯೇಟ್ ಮಾಡಿದೀವಿ. ಅವು ಏನಂದ್ರೆ ಅಫರ್ಮೇಷನ್ಸ್ ಫಾರ್ ಗೌರ್ಮೆಂಟ್ ಜಾಬ್, ಅಫರ್ಮೇಷನ್ಸ್ ಫಾರ್ ಓವರ್ ಥಿಂಕಿಂಗ್, ಅಫರ್ಮೇಷನ್ಸ್ ಫಾರ್ ಬಿಕಮಿಂಗ್ ರಿಚ್, ಅವಾಯ್ಡ್ ಲೇಜಿನೆಸ್ ಅಫರ್ಮೇಷನ್ಸ್, ಬಿಸ್ನೆಸ್ ಮ್ಯಾನ್ ಅಫರ್ಮೇಷನ್ಸ್, ಇಂಪ್ರೂವ್ ಯುವರ್ ಹೆಲ್ತ್ ಅಫರ್ಮೇಷನ್ಸ್, ಇಂಪ್ರೂವ್ ಯುವರ್ ಸ್ಲೀಪ್ ಅಫರ್ಮೇಷನ್ಸ್, ಸ್ಟಾಕ್ ಮಾರ್ಕೆಟ್ ಅಫರ್ಮೇಷನ್ಸ್, ಟಾಪ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಫರ್ಮೇಷನ್ಸ್. ಹೀಗೆ ಇನ್ನು ನಿಮಗೆ ಬೇರೆ ಯಾವುದ್ರ ಬಗ್ಗೆ ಬೇಕು ಅಂದರೂ ನಾವು ಓನ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನೀಟಾಗಿ ರೆಕಾರ್ಡ್ ಮಾಡಿ ಅದಕ್ಕೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಸೆಟ್ ಮಾಡಿ ನಿಮಗೆ ಕಳಿಸಿಕೊಡ್ತೀವಿ. ಇದಕ್ಕೆ ಫೀಸ್ ಕೂಡ ಇರುತ್ತೆ. ಅದನ್ನ ವಾಟ್ಸಪ್ ಮಾಡಿ ಡೀಟೇಲ್ಸ್ನ ತಿಳ್ಕೊಂಡು ನೀವು ಅಫರ್ಮೇಷನ್ಸ್ನ ಪಡ್ಕೊಳ್ಬಹುದು. ನಂಬರ್ 4, ಸೆಲ್ಫ್ ಹಿಪ್ನೋಸಿಸ್. ನಿಮಗೆ ನೀವೇ ಏನ್ ಬೇಕು, ಹೇಗೆ ಇರಬೇಕು ಅಂತ ಅನ್ಕೋತಿದ್ದೀರೋ ಅದನ್ನ ನೀಟಾಗಿ ಅಫರ್ಮೇಷನ್ಸ್ನ ಪಾಸಿಟಿವ್ ಆಗಿ ಕ್ರಿಯೇಟ್ ಮಾಡಿ ಅದನ್ನ ನೀಟಾಗಿ ರೆಕಾರ್ಡ್ ಮಾಡಿಕೊಂಡು ಅದಕ್ಕೆ ಮ್ಯೂಸಿಕ್ನ ಆ್ಯಡ್ ಮಾಡಿ ಪೀಸ್ಫುಲ್ ಆಗಿ ವಿಜುವಲೈಸೇಷನ್ ಮಾಡ್ಕೊಳ್ತಾ ಡೈಲಿ ಮಲಗಿಕೊಳ್ಳೋ ಮೊದಲು ಅದನ್ನ ಕೇಳಿ ಮಲಗಿಕೊಳ್ಳಿ. ನಿಮ್ದೇ ವಾಯ್ಸ್ ಆಗಿದ್ರಿಂದ ಅದು ಈಸಿಯಾಗಿ ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ಸೇರುತ್ತೆ. ಆದರೆ ನೆನ್ಪಿರ್ಲಿ, ಪಾಸಿಟಿವ್ ಆಗಿ ಮಾತ್ರ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ನೀವು ಏನನ್ನ ಚೂಸ್ ಮಾಡಿದ್ರು ಒಂದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ಸರಿ, ಒಂದು ಟೆಕ್ನಿಕ್ನ ನೀವು ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಅದಕ್ಕೆ ಸ್ಥಿರತೆಯಿಂದ ನಿರಂತರವಾಗಿ ಮಾಡೋದ್ರಿಂದ ಮಾತ್ರ ಅದಕ್ಕೆ ಬಲ ಅನ್ನೋದು ಬರುತ್ತೆ. ಸ್ಥಿರತೆಯಿಂದ ನಿರಂತರತೆಯಿಂದ 30 ದಿನ ಮಾಡಿ ನೋಡಿ, ನಿಮ್ಮ ಸಬ್ ಕಾನ್ಸಿಯಸ್ ಮೈಂಡಲ್ಲಿ ರೀಪ್ರೋಗ್ರಾಮಿಂಗ್ ಅನ್ನೋದು ನಡೆಯುತ್ತೆ. ಇದರಿಂದ ನಿಮ್ಮ ಜೀವನ ಖಂಡಿತವಾಗ್ಲೂ ಅದ್ಭುತವಾಗಿ ಬದಲಾಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.